ಪಂಜಾಬಿನ ಮಾಜಿ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಕಾಂಗ್ರೆಸ್ಸಿಗೆ ಮರಳ್ತಾರಾ? ಹಲೋ ಅಂಕಲ್ ಅಮರಿಂದರ್. ರಾಹುಲ್ ಗಾಂಧಿಗೆ ಬಿಜೆಪಿಯಲ್ಲಿ ಯಾರಿಷ್ಟ ಎಂದು ಕೇಳಿದಾಗ ಹಲೋ ಅಂಕಲ್ ಅಮರಿಂದರ್ ಸಿಂಗ್ ಎಂದು ಉತ್ತರಿಸಿದ್ದಾರೆ. ಅಮರಿಂದರ್ ಸಿಂಗ್ ಸುದೀರ್ಘ ಸಮಯದಿಂದ ಕಾಂಗ್ರೆಸ್ನಲ್ಲಿದ್ದವರು. ಕಾಂಗ್ರೆಸ್ಸಿನಿಂದ 2 ಸಲ ಪಂಜಾಬ್ ಮುಖ್ಯಮಂತ್ರಿಯಾಗಿದ್ದಾರೆ. 2021ರಲ್ಲಿ ನವಜೋತ್ ಸಿಂಗ್ ಸಿದ್ದು ಅವರ ವಿರೋಧದ ಕಾರಣದಿಂದ ಅವರು ಮುಖ್ಯಮಂತ್ರಿ ಸ್ಥಾನ ತೊರೆಯಬೇಕಾಯಿತು. ಅಪ್ಪಟ ಕಾಂಗ್ರೆಸ್ಸಿಗ ಬಿಜೆಪಿಗೆ ಸೇರ್ಪಡೆಯಾದರು. ಅಲ್ಲಿ ಅವರು ಅಷ್ಟು ಯಶಸ್ವಿಯಾಗಿಲ್ಲ. ಪಂಜಾಬ್ನಲ್ಲಿ ಇಂದಿರಾ ಗಾಂಧಿಯವರು ಬ್ಲೂ ಸ್ಟಾರ್ ಕಾರ್ಯಾಚರಣೆ ನಡೆಸಿದ ನಂತರ ಮೂಲ ಗುಂಪಾಗಿದ್ದ ಕಾಂಗ್ರೆಸ್ ಅನ್ನು ಮತ್ತೆ ಚೇತರಿಸಿಕೊಳ್ಳುವಂತೆ ಮ್ಯಾಜಿಕ್ ಮಾಡಿದ್ದು ಇದೇ ಅಮರಿಂದರ್ ಸಿಂಗ್ ಎಂಬ ಖ್ಯಾತಿ ಇದೆ. ಆದರೆ ಕ್ರಮೇಣ ಅವರು ತನ್ನ ಮಾತೃ ಪಕ್ಷವನ್ನು ತೊರೆಯಬೇಕಾಯಿತು. ಇದು ಈಗ ಇತಿಹಾಸ. ಅವರೀಗ ಬಿಜೆಪಿಯಲ್ಲಿದ್ದಾರೆ. ರಾಹುಲ್ ಗಾಂಧಿಯವರನ್ನು ಬಿಜೆಪಿಯಲ್ಲಿ ಹೆಚ್ಚು ಇಷ್ಟಪಡುವ ನಾಯಕ ಯಾರು ಎಂದು ಕೇಳಿದಾಗ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ ಎಂದು ಹೇಳಿದ್ದಾರೆ. ಯಾರೇನೇ ಹೇಳಿದರೂ ಅವರು ಪಂಜಾಬ್ನಲ್ಲಿ ಕಾಂಗ್ರೆಸ್ಸಿಗೆ ಕೊಟ್ಟ ಕೊಡುಗೆ ಅಂತಹದ್ದು. ಕಾಂಗ್ರೆಸ್ ಅನ್ನು ಅಲ್ಲಿ ಮತ್ತೆ ಕಟ್ಟಿ ಅಧಿಕಾರಕ್ಕೆ ತಂದಿದ್ದಾರೆ. ರಾಹುಲ್ ಅವರ ಪ್ರಯತ್ನ ಮತ್ತು ಸಾಧನೆಯನ್ನು ರಾಹುಲ್ ಈಗಲೂ ಮರೆತಿಲ್ಲ. ಬಿಜೆಪಿಯಲ್ಲಿದ್ದರೂ ಕ್ಯಾಪ್ಟನ್ ಅಮರಿಂದರ್ ಸಿಂಗ್ರೊಡನೆ ಅದೇ ಪ್ರೀತಿ ವಿಶ್ವಾಸವನ್ನು ರಾಹುಲ್ ಗಾಂಧಿ ಮುಂದುವರಿಸಿದ್ದಾರೆ. ಹಲೋ ಅಂಕಲ್ ಅಮರಿಂದರ್ ಸಿಂಗ್ ಎಂಬ ಅವರ ಮಾತೆ ಅದಕ್ಕೆ ಸಾಕ್ಷಿಯನ್ನು ನುಡಿಯುತ್ತಾ ಇದೆ. ಅಮರಿಂದರ್ ಸಿಂಗ್ ಪಂಜಾಬ್ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟ ಕೂಡಲೇ ತನ್ನದೇ ಆದ ಪಂಜಾಬ್ ಲೋಕ್ ಕಾಂಗ್ರೆಸ್ ಪಾರ್ಟಿ ಮಾಡಿದರು. 2022ರಲ್ಲಿ ತಮ್ಮ ಲೋಕ್ ಕಾಂಗ್ರೆಸ್ ಅನ್ನು ಬಿಜೆಪಿಯಲ್ಲಿ ವಿಲೀನಗೊಳಿಸಿದರು. ಬಿಜೆಪಿಗೆ ಪಂಜಾಬ್ನಲ್ಲಿ ಅವರ ಸೇರ್ಪಡೆಯಿಂದ ಹೇಳಿಕೊಳ್ಳಬಹುದಾದ ಪ್ರಯೋಜನ ಆಗಿಲ್ಲ. ಅಮರಿಂದರ್ ಸಿಂಗ್ ಮತ್ತೆ ಕಾಂಗ್ರೆಸ್ಗೆ ಬರ್ತಾರೆ ಎಂಬ ವದಂತಿ ಹರಿದಾಡ್ತಾ ಇದೆ. ಆದರೆ ಅಧಿಕೃತವಾಗಿ ಅಮರಿಂದರ್ ಸಿಂಗ್ ಏನನ್ನೂ ಹೇಳಿಲ್ಲ. ರಾಹುಲ್ ಗಾಂಧಿ ಕ್ಯಾಪ್ಟನ್ ಅವರನ್ನು ತನ್ನಿಷ್ಟದ ಬಿಜೆಪಿಯಲ್ಲಿರುವ ವ್ಯಕ್ತಿ ಎಂದಿದ್ದಾರೆ. ರಾಹುಲ್ ಕೂಡ ಇದಕ್ಕಿಂತ ಹೆಚ್ಚಿನ ಸುಳಿವನ್ನು ಕೊಟ್ಟಿಲ್ಲ, ಹೆಚ್ಚಿನ ಮಾತು ಆಡಿಲ್ಲ.